ನಾವು ಅಂದ್ಕೊಂಡಿದ್ದೆ ನಡಿಬೇಕು, ನಾವು ಅಂದ್ಕೊಂಡಿದ್ದೆ ಆಗಬೇಕಂದ್ರೆ 7 ಜನ್ಮದ ಪುಣ್ಯ ಬೇಕಂತ್ರಿ. ಅಂಥ ಪುಣ್ಯ ನಾನು ಮಾಡಿಲ್ಲ ಅಂತ ನನಗೆ ಗೊತ್ತಾಯಿತು. ಅದಕ್ಕೆ ಬೆಳಗ್ಗೆ ಮುಂಜಾನೆ 7:15 ಎದ್ದೀನಿ. ದಿನ 4 ಗಂಟೆಗೆ ಎದ್ದಾಳಕ್ಕೆ ಇವತ್ತು 7:15 ಎದ್ದೀನಿ. ಯಾಕಂದ್ರೆ ಇವತ್ತು ಭಾನುವಾರ ಇರೋದ್ರಿಂದ ಇವರೆಲ್ಲ ಬಾಗಿಲ್ದಾಗ ಮಕ್ಕೊಂಡಿರ್ತಾರೋ, ಹಾಗೆ ಎದ್ದು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಹೆಂಗೂ ಭಾನುವಾರದಂತೆ ಇವತ್ತು ನಾನು ಅವ್ರ ಜೊತೆಗೆ ರೆಸ್ಟ್ ಮಾಡಿದೆ ರೀ. ಭಾನುವಾರ ಇರೋದ್ರಿಂದ ಬೆಂಗಳೂರಾಗ ಏನಂದ್ರೆ ಫುಲ್ ಸಂಪಿರ್ತೈತಿ, ಯಾರೂ ಎದ್ದೇ ಇರಲ್ಲ. 10 ಗಂಟೆವರೆಗೂ ಸೌಂಡ್ ಬರಲ್ಲ ಹೊರಗೆ ಯಾರ್ದು. ಈಗ 7:15 ಆಗೈತಿ ನೋಡ್ರಿ, ಅಕ್ಕಪಕ್ಕ ಎಲ್ಲಿ ಸೌಂಡ್ ಇಲ್ಲ. ಈಗ ನಾನು ಎದ್ದು ಬಾಗಿಲು ತೆಗ್ದೀನಿ. ನಾನು ರಾತ್ರಿ ಎಲ್ಲ ಭಾಂಡೆಗಳು ತೊಳೆದು ಸಾಯಂಕಾಲನೂ ಒಟ್ಟು ತೊಳೆದಿಟ್ಟಿದ್ದೆ. ಇನ್ನೇನು ಸ್ವಲ್ಪ ಭಾಂಡೆ ಉಳ್ಕೊಂಡಿದ್ದು ರಾತ್ರಿ ಊಟ ಮಾಡಿದ್ದು ನೋಡ್ಬರೋಕ್ಕೆ ಇರ್ಬೇಕು ನೀವು. ಇಲ್ಲಿ ಟೈಮ ಈಗ 7:15 ಆಗೈತಿ. ಈಗ ಎದ್ದೀವಿ. ಮನ್ಯಾಗ ಹಿರಿಯರು ದೊಡ್ಡವ್ರು ಅನ್ನೋರು ಇದ್ರೆ ಈ ಕೆಲಸ ಆಗೋದೇ ಇಲ್ಲ. ಮುಂಜಾನೆ ಜಲ್ದಿ ಎದ್ಬಿಡ್ತೀವಿ. ಇಷ್ಟು ಭಾಂಡೆ ತೊಳೆದು ಹಾಕಿನಿ. ಗ್ಯಾಸ್ ಕಟ್ಟೆಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿ ಇಟ್ಟಿದ್ದೆ. ಮತ್ತೆ ನೈಟ್ ಸ್ವಲ್ಪ ಊಟ ಮಾಡಿದ್ವಿ, ಅದು ಅಷ್ಟು ಉಳ್ಕೊಂತು ಬಿಡು ಆಮೇಲೆ ತೊಳ್ಕೊಳ್ಳೋಣ ಅಂತ ಹಾಗೆ ಅಲ್ಲಿದಲ್ಲೇ ಇಟ್ಟು ಮನ್ಕೊಂಬಿಟ್ಟಿವಿ ರೀ. ಈಗ ಮುಂಜಾನೆ ಎದ್ದು ಇದನ್ನೆಲ್ಲ ಸ್ವಚ್ಛ ಮಾಡ್ಕೋಬೇಕು. ಇನ್ನು ಈಗ ಎದ್ದೀನಿ. ಇನ್ನು ಕೆಲಸ ಯಾವಾಗ ಆಗ್ತಾವೆ ಗೊತ್ತಿಲ್ಲ. ಈ ಕೆಲಸಗಳು ಭಾಳ ಅದಾವು. ನಾನು ಅಂದ್ಕೊಂಡಿದ್ದು ಒಂದು ಪೂಜೆ ಅಂದ್ಕೊಂಡಿದ್ದೀನಿ, ಅದೊಂದು ಮಾಡಬೇಕು ಅಂತ. ಈಗೆಲ್ಲ ಐತ್ರಿ ವಾತಾವರಣ ಇವತ್ತಿನ ದಿನ ಹೆಂಗೆ ಹೋಗ್ತದಂತ ನೀವು ಕೂಡ ಪೂರ್ತಿ ವಿಡಿಯೋ ನೋಡ್ರಿ. ಗ್ಯಾಸ್ ಕಟ್ಟಿನೂ ಮತ್ತೆ ಇನ್ನೊಂದು ಸತಿ ಒರೆಸ್ಕೊಂಡು ಎಲ್ಲ ತೆಗೆದು ಅಲ್ಲಿ ಕುಂಕುಮ ಅರ್ಶಿನ ಇಟ್ಟು ರಂಗೋಲಿ ಎಲ್ಲ ಹಾಕಿತ್ತು. ಮನೇನೂ ಎಲ್ಲ ಒರೆಸ್ದೆ. ಇವತ್ತು ಒಂದು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಳತ್ತೀನಿ. 4 ಗಂಟೆಗೆ ಎದ್ದಿದ್ದೆ. ಡೈಲಿ 4 ಗಂಟೆಗೆ ಹೇಳ್ತೀನಿ, ಇವತ್ತು 4 ಗಂಟೆಗೆ ಎದ್ದಿದ್ದೆ. ಆದರೆ ಎದ್ದು ಏನು ಮಾಡಿದೆ, ಪೂಜೆ ಮಾಡೋದು ಸೂರ್ಯ ದೇವ್ರಿಗೆಲ್ಲ ನಾನು ಇಷ್ಟು ಬೇಗ ಎದ್ದೆ ನೋಡೋಕೆ. ಸೂರ್ಯ ಬರೋದೇ 7 ಗಂಟೆಗೆ. ಹಂಗಾಗಿ ಬಿಟ್ಟು ಏನು ಮಾಡಿದೆ, 5 ಗಂಟೆವರೆಗೂ ಮತ್ತೆ ಕೂತ್ಕೊಂಡೆ. ಮತ್ತೆ 5 ಗಂಟೆ ಮತ್ತೊಂದು ಸತಿ ಎದ್ದೆ. ಆದ್ರೂ ಅವಾಗೂ ನನಗೇನು ಮಾಡೋಕ್ಕೆ ಮನಸ್ಸು ಬರಲಿಲ್ಲ. ಕೆಲಸ ಸ್ವಲ್ಪ ಇರೋದ್ರಿಂದ ಏನು ಮಾಡಿದೆ, ವಾಪಸ್ ಮತ್ತೆ ಮಲ್ಕೊಂಡೆ. ಅಲ್ಲೇ ಕಮೆಂಟ್ ಹಾಕಿದ್ರಲ್ರಿ, ಅವರಿಗೆಲ್ಲ ರಿಪ್ಲೈಗಳನ್ನ ಮಾಡಿದೆ. ಯಾಕಂದ್ರೆ ಅವರು ಕೆಲಸ ಬಿಟ್ಟು ನಮಗೋಸ್ಕರ ಟೈಮ್ ಕೊಟ್ಟು ಕಮೆಂಟ್ ಹಾಕ್ತಿರ್ತಾರೆ, ಅವ್ರಿಗೆ ರಿಪ್ಲೈ ಮಾಡಲೇಬೇಕು. ಹಾಗಾಗಿ ಅವರಿಗೆಲ್ಲ ರಿಪ್ಲೈ ಮಾಡಿದೆ. ತುಂಬಾ ಖುಷಿ ಅನ್ನಿಸ್ತೈತಿ. ನಿಮ್ಮ ಕಮೆಂಟ್ಗಳು ಓದ್ತಾ ಇದ್ರೆ, ಲೈಕ್ಗಳು ಮಾಡ್ತೀರಿ, ಕಮೆಂಟ್ ಹಾಕ್ತೀರಿ. ತುಂಬಾ ಖುಷಿ ಅನ್ನಿಸ್ತದೆ. ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ. ಮತ್ತು ಯಾರೋ ಒಬ್ರು ಹೇಳಿದರು, ಎಲೆ ಒಣಗೋ ಮೊದಲು ಎಲ್ಲಿ ತೆಗಿ ಬಾಗಿಲ್ದು ಅಂತ ಹೇಳಿಬಿಟ್ಟು. ಬಾಗಿಲ್ದಾನ ಎಲ್ಲಿ ನೋಡ್ರಿ, ಅದು ಒಣಗ್ಯದ ತೆಗಿಬೇಕು. ಹೌದು, ಯಾವಾಗಂದ್ರೆ ಅವಾಗ ತೆಗಿಯೋಕ್ಕಾಗಲ್ಲ. ಅದಕ್ಕೆ ಒಂದು ಟೈಮು ದಿನ ಅಂತಿರ್ತೈತಿ. ನಾನು ಯಾವಾಗಂದ್ರೆ ಅವಾಗ ಚೇಂಜ್ ಮಾಡಲ್ಲ, ಸಿಕ್ಕಾಗೆಲ್ಲ. ಹಾಗಾಗಿ ಈಗ ಮುಂದೆ ಬರೋ ಅಮಾವಾಸ್ಯೆ ದಿನಾರೇ ಹುಣ್ಣಿ ದಿನಾರೇ ಇದು ಎಲ್ಲಿನ ಚೇಂಜ್ ಮಾಡ್ತೀನಿ ರೀ. ಬೇರೆ ಎಲ್ಲಿ ತಂದು ಹಾಕ್ತೀನಿ. ಇದು ಅಶೋಕ ಎಲ್ಲಿ. ನಾನು ಸುಮ್ಮನೆ ಯಾವುದೇ ಎಲ್ಲಿನ ತೊಗೊಂಬಂದು ಹಾಕಿಲ್ಲ. ಹಾಗಾಗಿ ಈಗ ಮಾವಿನ ತೋರಣ ಎಲ್ಲ ಕಟ್ತಿದ್ವಿ, ಹಬ್ಬ ಹುಣ್ಣಿಗೆಲ್ಲ ಕಟ್ತೀವಿ, ಓಕೆ. ಆದರೆ ನನಗೆ ಗೊತ್ತಾದ್ಮೇಲೆ, ನನಗೆ ಇದ್ರದ್ದು ಇದ್ರದ್ದು ಒಂದು ಶಕ್ತಿ ಏನಂತ ನನಗೆ ಗೊತ್ತಾದ್ಮೇಲೆ, ಅಶೋಕ ಎಲೆ ಶಕ್ತಿ ಏನಂತ ಗೊತ್ತಾದ್ಮೇಲೆ ಅದನ್ನು ಸುಮ್ಮನೆ ಯಾವಾಗಂದ್ರೆ ಅವಾಗ ತೆಗೆಯೋದು ಬಿಸಾಕೋದು ನನಗೆ ಅದೆಲ್ಲ ಸರಿ ಅನಿಸಲ್ಲ. ಹಾಗಾಗಿ ನಾನು ಅದನ್ನು ತೆಗೆಯೋದು ಇಲ್ಲ. ನಾನು ತೆಗೆದೆ ಅಮಾವಾಸ್ಯೆ ಹುಣ್ಣಿಗೆ ತೆಗಿತೀನಿ ಅಥವಾ ಭಾನುವಾರ ತೆಗಿತೀನಿ. ಇವತ್ತು ಚೇಂಜ್ ಮಾಡಬೇಕು, ಹೌದು. ಆದ್ರೆ ಈ ಸದ್ಯಕ್ಕೆ ಆಗ್ತದೆಲ್ಲ ಗೊತ್ತಿಲ್ಲ. ಸಾಯಂಕಾಲ ಮಾಡಿದ್ರೆ ಸಾಯಂಕಾಲ ಟೈಮಲ್ಲಿ ಮಾಡ್ತೀನಿ ಇವತ್ತು. ಇಲ್ಲಾಂದ್ರೆ ಮುಂದೆ ಅಮಾವಾಸ್ಯೆ ದಿನ ಅಥವಾ ಹುಣ್ಣಿಮೆ ದಿನ ಮಾಡ್ಕೋತೀನಿ. ಹೇಳ್ತಾರೆ ಅದು ಒಳ್ಳೆಯದೇ, ಒಣಗಿದಲ್ಲಿ ಬಾಗಲ್ದಾಗ ಇರಬಾರ್ದು ಅಂತ ಹೇಳ್ತಾರೆ. ಅದೇನು ಕೆಟ್ಟದಲ್ಲ, ಒಳ್ಳೆಯದೇ. ಆದರೆ ಟೈಮ್ ಅದೇ ಹೇಳ್ತೀನಲ್ರಿ, ನಾ ಈ ರೀತಿ ಮಾಡ್ಕೋತೀನಿ. ನಿಮ್ಮ ಅನ್ಸಿದ್ದನ್ನ ನೀವು ಹೇಳಿದ್ದೀರ, ನನ್ನ ಅನಿಸಿಕೆನ ನಾನು ಹೇಳಿದ್ದೀನಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್ ನಿಮಗೂ ಕೂಡ. ಹಾಗೆ ಮತ್ತು ಬಾಗಿಲೆಲ್ಲ ಒರೆಸ್ಕೊಂಡು ತೊಳ್ಕೊಂಡು ಇಲ್ಲಿ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಒಂದು ಹಾಕ್ಕೊಂಡಿದ್ದೀನಿ. ಆಯಿತು, ಇನ್ನೇನಿಲ್ಲರಿ, ಸದ್ದ ಹೋಗಿ ಜಳಕ ಮಾಡ್ಕೊಂಡು ಬರಬೇಕು. ನೋಡಿರಿ, ಇವತ್ತು ಭಾನುವಾರ ಇರೋದ್ರಿಂದ ಸಿದ್ಧಾರ್ಥಿನ ಮುಖಂಡನೇ ಎದ್ದಿಲ್ಲ. ನಾವಿಬ್ಬರೇ ಇರೋದ್ರಿಂದ ಕೆಲಸನೂ ಭಾಳ ಈಸಿ ಅನಿಸ್ತೈತಿ. ಮನ್ಯಾಗ ಯಾರಾದರೂ ಒಬ್ರು ಇದ್ರೆ ಅಂದರೆ, ಯಾರಾದ್ರೂ ಹಿರಿಯರು ಇರಬೇಕು ಅಥವಾ ನಮ್ಮ ಮನೆಯವ್ರು ಯಾರಾದರೂ ಇದ್ರಂದ್ರೆ ಒಂದು ಸಲ ಜವಾಬ್ದಾರಿ ಜಾಸ್ತಿ ಅನ್ನಿಸ್ತೈತಿ. ಈ ಸದ್ ನಾನು ಸಿದ್ಧಾರ್ಥ ಇರೋದು, ನಾನೇ ಸಿದ್ಧಾರ್ಥ ಇಷ್ಟೇ ಬಿಡು, ಮಾಡೋಣ ತಿನ್ನೋಣ, ಹಂಗೆ ಒಂಥರ ಲೇಚಿ ಹಂಗೆ ಆಗ್ತದೆ. ಹಾಗಾಗಿ ಏನು ಮಾಡೋದಂದ್ರೆ, ನಾವು ಹೆಂಗಿರ್ಬೇಕು ಹಂಗೆ ಇರ್ಬೇಕು ರೀ, ಬದಲಾವಣೆ ಮಾಡ್ಕೊಳಕ್ಕಾಗೋದಿಲ್ಲ. ಫಸ್ಟ್ ಪಟಾಪಟ್ ಅಂತ ಜಳಕ ಮಾಡಿ ಪೂಜೆಗೆ ರೆಡಿ ಮಾಡ್ಕೋತೀನಿ ರೀ. ಆಯಿತು, ಟೈಮ್ ಎಷ್ಟಾಗೈತಿ, ನಾನು ಎದ್ದಿದ್ದೆ 7:15 ಎದ್ದೀನಿ. 8 ಆಗೈತೆ ರೀ ಟೈಮ್. ಅರ್ಧ ತಾಸಿನಾಗೆಲ್ಲ ಕೆಲಸ ಮುಗಿಸ್ಕೊಂಡಿನಿ. 8 ಗಂಟೆ ಆಗೈತಿ. 8:15 ಜಳಕ ಮಾಡಿಕೊಂಡು ಇಲ್ಲಿ ಪೂಜೆ ಮಾಡಿಕೊಂಡು ಮೇಲೋಗಿ ಸೂರ್ಯದೇವನದು ಪೂಜೆ ಮಾಡ್ಕೊಂಡ್ಬಿಡ್ತೀನಿ ರೀ. ಈಗ ಡೈಲಿ ನೀರನ್ನ ಅರ್ಪಿಸ್ತಿದ್ದೆ. ಈ 1-2 ವಾರ ಆಯಿತು ಬಿಟ್ಟಿದ್ದೆ. ಈ ಮಕ್ಕಳು ಬಂದಾಗಿಂದ ಗದ್ದಲ್ದಾಗೆಲ್ಲ ನನಗದು ಸೆಟ್ ಆಗಲಿಲ್ಲ. ಹಂಗಾಗಿ ನನಗೆ ಹೆಂಗಂದ್ರೆ ಶಾಂತವಾಗಿರಬೇಕು. ನಾನು ಮಾಡೋ ಮುಂದೆ ನನಗೆ ಡಿಸ್ಟರ್ಬ್ ಮಾಡಬಾರ್ದು, ಯಾರು ಅದು ಇದು ಕೇಳಬಾರ್ದು. ಹಾಗಾಗಿ ಅದನ್ನು ಬಿಟ್ಟಿದೆ. ಈಗ ಮಕ್ಕಳಿದ್ದಾಗ ಏನು ಮಾಡ್ತಾರೆ, ಅದು ಯಾಕತ್ತಿ ಇದು ಯಾಕತ್ತಿ ಅಂತ ಕೇಳ್ತಾನೆ ಇರ್ತಾರೆ. ಸಣ್ಣ ಮಕ್ಕಳು ಅವ್ರಿಗೆ ಗೊತ್ತಾಗಲ್ಲ, ಅವ್ರಿಗೂ ಹೇಳ್ಕೊಡ್ತೀವಿ. ಆದರೆ ಏನಂದ್ರೆ ನನಗೊಂಥರ ಅದು ಪೂಜೆ ಮಾಡೋ ಟೈಮಲ್ಲಿ ಮಾತಾಡ್ಸಿದ್ರೆ ಸಮಾಧಾನ ಅನಿಸಲ್ಲ. ನನಗೊಬ್ಬಕ್ಕೆ ಆರಾಮಾಗಿ ಕೂತ್ಕೊಂಡು ಪೂಜೆ ಮಾಡಬೇಕು ಹಾಗೆ. ಅದಕ್ಕಾಗಿ ಇನ್ನು ಇವತ್ತು ವಿಶೇಷವಾದ ಒಂದು ಪೂಜೆನ ಮಾಡ್ಕೋತಾ ಇದ್ದೀನಿ.
ಹಂಗೆ ನಿಮಗೂ ಜೊತೆ ಶೇರ್ ಮಾಡ್ಕೊತೀನಿ. ಆದರೆ ವ್ಲಾಗಲ್ಲಿ ಮಾಡಲ್ಲ, ಸಪ್ರೇಟಾಗಿ ಮಾಡಾಕ್ತೀನಿ. ಇದರಲ್ಲಿ ಆದರೆ ಗೊಂದಲ ಆಗ್ಬಿಡುತ್ತದ. ಹಾಗಾಗಿ ಏನು ಮಾಡ್ತೀನಿ ರೀ, ಈಗ ಈ ಬ್ಲಾಗ್ನ ಸಪ್ರೇಟಾಗಿ ಮಾಡಿಕೊಂಡು ಪೂಜೆ ಏನು ಮಾಡ್ಕೊತೀನಲ್ಲ ಅದನ್ನು ಸಪ್ರೇಟಾಗಿ ಮಾಡಿ ಹಾಕ್ತೀನಿ. ನೀವು ಯಾರಾದರೂ ಆ ಪೂಜೆನ ಮಾಡ್ಕೋಬೇಕು ಅಂತ ಅನಿಸಿದ್ರೆ ಖಂಡಿತ ಮಾಡ್ಕೋಬೋದು. ತುಂಬ ಒಳ್ಳೆಯದು. ಸೂರ್ಯದೇವನಿಗೆ ಒಂದು ಭಾನುವಾರ ವಿಶೇಷ ಪೂಜೆ ಮಾಡೋದ್ರಿಂದ ತುಂಬ ಉತ್ತಮ. ಮತ್ತು ಏನಂದ್ರೆ ಈಗ ಅಧಿಕ ಮಾಸ ನಡೆದತ್ತಲ್ಲ, ಅಧಿಕ ಮಾಸದಲ್ಲಿ ಏನೂ ಮಾಡಬಾರ್ದು ಅಂತ ಹೇಳ್ತಾರೆ. ಆದರೆ ನಮ್ಮ ಒಳ್ಳೆ ಕಾರ್ಯಗಳನ್ನ ಕೆಟ್ಟದ್ದನ್ನು ತೆಗೆದು ಹಾಕೋದಕ್ಕೆ ಇಂಥದಕ್ಕೆಲ್ಲ ಈ ಟೈಮು ತುಂಬ ಬೆಸ್ಟು. ಹಾಗಾಗಿ ಈಗ ಪ್ರತಿ ತಿಂಗಳು ಮುಗಿಯೋವರೆಗೂ ಈ ಏನು ಅಧಿಕ ಮಾಸ ಬಂದದಲ್ಲ ಇದನ್ನು ಪೂರ್ತಿ ಮುಗಿಯೋವರೆಗೂ ನಾವು ದೇವರಿಗೆ ಡೈಲಿ ಒಂದೊಂದು ದೇವರಿಗೆ ಪೂಜೆ ಮಾಡ್ಬೋದು. ಅಥವಾ ನಮ್ಮ ಮನೆ ದೇವರಿಗೆ ಪ್ರತಿದಿನ ನಮ್ಮ ಮನೆ ದೇವರ ಒಂದು ಆ ಮಂತ್ರನ ಶ್ಲೋಕನ ಹೇಳ್ಕೊಂಡು ಒಂದು ಸಂಕಲ್ಪನ ಮಾಡಿಕೊಂಡು ಪೂಜೆಗಳನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ಕಷ್ಟ ಆಗಲಿ ಬೇರೆ ಏನೋ ಒಂದು ಸಮಸ್ಯೆಗಳನ್ನ ಬಗೆಹರಿಯುತ್ತೆ. ಅಂದರೆ ಈಗ ನಮ್ಮ ಮೈಂಡ್ ಸೆಟ್ ಹೆಂಗಾಗಿದೆ ಅಂದರೆ, ನಂದು ನಿಮ್ಮದು ಎಲ್ಲರದನ್ನು ಹೇಳ್ತೀನಿ, ಈಗ ಮಾಡಿದ ತಕ್ಷಣ ಅದನ್ನು ಪರಿಹಾರ ಆಗಬೇಕು. ನೈಟ್ ಮಾಡಿದ್ವಾ ಬೆಳಗ್ಗೆ ಪರಿಹಾರ ಆಗ್ಬೇಕು, ಅಥವಾ ಬೆಳಗ್ಗೆ ಮಾಡಿದ್ವಾ ನೈಟ್ ಪರಿಹಾರ ಆಗ್ಬೇಕು. ಅದೆಲ್ಲ ಆಗದೆ ಇರೋ ಕೆಲಸ. ಕುಕ್ಕರಲ್ಲಿ ಅನ್ನ ಹಾಕಿಟ್ಟಿದ್ವಿ ಅಂದರೆ ಉರಿ ಹಚ್ಚಲಾರೆ, ಅದು ಬೇಯಲಾರೆ, ವಿಶಿಲ್ ಹೊಡಿಲಾರೆ ಅನ್ನ ರೆಡಿ ಆಗೋಲ್ಲ. ಹಾಗೆ ಎಲ್ಲದಕ್ಕೂ ಸ್ವಲ್ಪ ಟೈಮ್ ತೊಗೊಳುತ್ತೆ, ಎಲ್ಲನೂ ಪರಿಹಾರ ಆಗುತ್ತೆ ಅಷ್ಟೇ. ಈಗ ನಾನು ಹಾಗೆ ರೀ, ಈ ಸದ್ಯ ಏನು ಮಾಡ್ತೀನಿ ಹೇಳಿದ್ಮೇಲೆ 3ನೇ ಸರಿ ಅವತ್ತು ಜಳಕ ಮಾಡ್ತೀನಿ ಅಂತ ಹೇಳೋದು, ಹೋಗಿ ಬರ್ತೀನಿ. ಬಂದಮೇಲೆ ಮತ್ತೆ ಸಿಗ್ತೀನಿ ನೋಡ್ರಿ. ಜಳಕ ಮಾಡ್ಕೊಂಡು ಬಂದು ನಾನಂತೂ ರೆಡಿ ಅದೇ ಪೂಜೆ ಮಾಡೋಕ್ಕೆ. ಒಂದು ವಿಷಯ ಏನಪ್ಪ ಅಂತಂದ್ರೆ, ನನ್ನ ಮಗನಿಗೆ ನಾನು ಹೇಳಿಲ್ಲ ಪೂಜೆ ಮಾಡಕತ್ತೀನಿ ಅಂತ ಹೇಳ್ಬಿಟ್ಟು. ಅವನು ಆಲ್ರೆಡಿ ಕೇಳ್ದ ನನಗೆ ಸದ್ದ ಎಲ್ಲಿಗೆ ಹೊಂಟ್ರಿ ಅಂತ ಹೇಳ್ಬಿಟ್ಟು, ಆಮೇಲೆ ಹೇಳ್ತೀನಿ ಅಂತ ಹೇಳೀನಿ. ಅವನು ಹೆಂಗೆ ಶಾಕ್ ಆಗ್ತಾನೆ. ಅವನು ಏನು ಹೇಳ್ತೀನಪ್ಪ ಅಂತಂದ್ರೆ, ನನ್ನ ಫ್ರೆಂಡ್ ಕರ್ತಾರೆ ಅವ್ರ ಮನೆಗೆ ಹೊಂಟೀನಿ ಇವತ್ತೊಂದಿನ ನೀನೇ ಮನೆಯಾಗಿರೋ ಅಂತ ಹೇಳ್ತೀನಿ. ಅವ್ನು ಹೆಂಗೆ ರಿಯಾಕ್ಷನ್ ಮಾಡ್ತಾನೆ ನೋಡೋಣ್ರಿ. ಇದೊಂಥರ ಫ್ರ್ಯಾಂಕ್ ಆದಂಗೆ ಆಗ್ತೈತಿ ಅವನಿಗೆ. ಯಾಕಂದ್ರೆ ಅವನಿಗೆ ಮೇನಾಗಿ ಅಡುಗೆ ಮಾಡ್ಕೊಳಕ್ಕೆ ಬರಲ್ಲ. ಆಮೇಲೆ ಅನ್ನೋದು ಒಬ್ಬನೇ ಇರೋಕೆ ಭಾಳ ಕೆಟ್ಟ ಬೇಸರ. ಅದ್ರಾಗ ಟಿ ವಿ ಬೇರೆ ಇಲ್ಲ. ಹಾಗಾಗಿ ಅವನು ಒಬ್ಬನೇ ಇರೋದಂತೂ ತುಂಬ ಕಠಿಣ ಕೆಲಸ. ಮೇಯ್ನಾಗಿ ಅವನಿಗೆ ಊಟದ ಸಮಸ್ಯೆ ಜಾಸ್ತಿ. ಯಾಕಂದ್ರೆ ಅವನಿಗೆ ಊಟ ಬೇಕು, ಕರೆಕ್ಟ್ ಟೈಮ್ ಊಟ ಬೇಕು. ಒಂದು ಮಾಡೋಕ್ಕೆ ಬರಲ್ಲ. ನಾನು ಅಡುಗೆ ಮಾಡಿರಪ್ಪ ನೀನೇ ಏನಾರು ಮಾಡ್ಕೊತೀನಿ ಅಂತ ಹೇಳ್ತೀನಿ. ನೋಡೋಣ ಹೆಂಗೆ ಮಾಡ್ತಾನೆ ಅವನು ಇವತ್ತು. ಇದೊಂದು ಒಳ್ಳೆ ಬೆಸ್ಟ್ ಆಯ್ತು ನನಗೆ. ಮತ್ತು ನಾನು ಪೂಜೆ ಮಾಡೋಕ್ಕೆ ಹಳದಿ ಸೀರೆನೇ ಉಟ್ಕೊಂಡೀನಿ, ನೀವು ನೋಡ್ತಾ ಇರ್ಬೋದು. ಯಾಕಪ್ಪ ಅಂತಂದ್ರೆ ಅದು ಹಾಗೆ ಇದೆ ರೀ ಪದ್ಧತಿ. ಸೂರ್ಯದೇವರಿಗೆ ಪೂಜೆ ಮಾಡ್ಬೇಕಾದ್ರೆ ಹಳದಿ ಬಟ್ಟೆನ ಹಾಕೊಂಡು ಪೂಜೆ ಮಾಡಬೇಕು. ಗುರುವಾರ ಗುರುರಾಯರಿಗೆ ಪೂಜೆ ಮಾಡಬೇಕು. ಏನಂದ್ರೆ ನಮ್ದು ಒಂದು ವ್ರತ ಮಾಡ್ಕೊತೀವಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ, ಈ ವಿಶೇಷ ಪೂಜೆಗಳೆಲ್ಲ ಮಾಡ್ಕೊತೀವಲ್ಲ, ಆ ಟೈಮಲ್ಲಿ ನಾವು ಗುರುವಾರ ಮಾಡಂಗಿದ್ರೆ ಹಳದಿ ಬಟ್ಟೆನ ಹಾಕೋಬೇಕು. ಇನ್ನು ಇದ್ರ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ, ಖಂಡಿತ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಹಾಗಾಗಿ ಇವತ್ತ ನನ್ನ ಭಾನುವಾರ ಸೂರ್ಯದೇವರ ಪೂಜೆ ಮಾಡೋಕ್ಕೋಸ್ಕರ ಈ ಹಳದಿ ಬಟ್ಟೆನ ಹಾಕೊಂಡು ಪೂಜೆನ ಮಾಡ್ಕೋಬೇಕು. ಹಾಗಾಗಿ ಹಳದಿ ಸೀರೆ ಉಟ್ಕೊಂಡಿದ್ದೀವಿ. ಕರೆಂಟ್ ಹೋಗ್ಯಾರ, ಕರೆಂಟ್ ಇಲ್ಲ. ಮನೆಗೆ ವಿಡಿಯೋ ಮಾಡೋಣ ಅಂದ್ರೆ ಲೈಟ್ ಇಲ್ಲ. ಹೊರಗೆ ಹೋಗಿ ಸ್ವಲ್ಪ ಬೆಳ್ಕಿ ವಿಡಿಯೋ ಮಾಡೋಣ ಅಂತಂದ್ರ ಗಾಡಿ ಸೌಂಡ್ ವಿಪರೀತ. ರೋಡಿಗೆ ಹತ್ತದಲ್ರಿ ನೋಡ್ರಿ, ಹಂಗಾಗಿ ವಿಪರೀತ ಸೌಂಡ್ ಬರ್ತೈತಿ. ಈ ತರ ಸಾರಿನ ಹೆಂಗೆ ವಿಡಿಯೋ ಮಾಡೋದಂದ್ರೆ ಗೊತ್ತಾಗೋದು ನೋಡ್ರಿ. ನಾನೇ ವಿಡಿಯೋ ಮಾಡ್ಬೇಕು, ಮತ್ತೆ ಯಾರು ಮಾಡ್ತಾರ. ಈ ರೀತಿ ರೆಡಿ ಆಗೀನಿ. ವಿಡಿಯೋಗೋಸ್ಕರ ಅಲ್ಲ, ವಿಡಿಯೋಗೋಸ್ಕರ ಯಾರ ಸೀರೆ ಉಟ್ಕೋತಾರ? ಎಂದರ ಉಟ್ಕೊಂಡಿದ್ ನೋಡಿದೀನಿ? ಎಷ್ಟು ವರ್ಷ ಐತಿ ವಿಡಿಯೋ ಮಾಡತ್ತೀನಿ. ಎಂದರ ವಿಡಿಯೋ ಮಾಡಕ್ಕೋಸ್ಕರ ಸೀರೆ ಉಟ್ಕೊಂಡಿದ್ ನೋಡಿದಿ? ಉಟ್ಕೊಂಡಿ ಇಲ್ಲ ಇಲ್ಲ. ಮತ್ ವಿಡಿಯೋಗೋಸ್ಕರ ಸೀರೆ ಉಟ್ಕೊಂಡ್ರಿ ಎದ್ ಕೇಳ್ತಾರ? ನಾ ಎಂದ್ರ ಉಟ್ಕೊಂಡಿ ವಿಡಿಯೋಗೋಸ್ಕರ ಸೀರೆ ಇಲ್ಲ. ಮತ್ತೆ ಫ್ರೆಂಡ್ ಮನಿಗ್ ಹೊಂಟೀನಿ. ಫೋನ್ ಮಾಡಿ ಮೆಸೇಜ್ ಮಾಡಿದ್ಲು ಬಾ ಅಂತ. ಭಾನುವಾರದ ರಜಾ ದಿವತ್ತ ಮನ್ಯಾಗಿರ್ತೀನಿ ಬಾ ಅಂತ ಹೇಳಿದ್ಲು. ಹೋಗ್ಬೇಕಿ. ನೀನಾ ಇಲ್ಲೊಬ್ನೇ? ನೀವ್ ಒಬ್ನೇ ಇರೋದು ಇವತ್ ಮನ್ಯಾಗ? ನಾನ ಹೋಗ್ತೀನಿ. ಈಗ ಒಬ್ಬನಿ ಬ್ಯಾಸರ ಆತದ. ಬ್ಯಾಸರ ಅದ, ನಾ ಏನ್ ಮಾಡ್ಲಿ? ಸೀದಾ ಮಾತಾಡ್. ಕಣ್ಣು ಒತ್ತಟಿ ಬಾಯಿ ಒತ್ತಟಿ ಇಟ್ಟು ಮಾತಾಡ್ಬೇಡ. ಇವತ್ತ ನನ್ ಬಾಟ್ ಜಲ್ದಿ ಇವತ್ತ ಅದಕ್ಕೆ ತಯಾರಾಗಿ ನನ್ ಮೆಸೇಜ್ ಹಾಕ. ನಾನೇ 7:30 ಅಡಿಗೆ ಅಂತೂ ಏನು ಮಾಡಕ್ಕಾಗಿಲ್ಲ. ಅಡಿಗೆ ಏನು ಮಾಡಿಲ್ಲ, ಏನೇ ಮಾಡ್ಕೋಬೇಕು ಏನಾರೆ. ಕಣ್ಣ ತಗಲ್ಬಿಟ್ರೆ ನಾ ಏನ್ ಮಾಡ್ಲಿ? ಗ್ಯಾಸ್ ಕಟ್ಟಿ ಹಚ್ಚಿ ತೊಳೆದಿಟ್ಟಿನಿ. ಒಂದ್ ಅನ್ನದ ಅಗಣು ಇಲ್ಲ ಒಳಗ. ಹಾಲ್ ಅದಾವ, ಜಾಮೂನ್ ಅದ, ಸೋಡಾ ಅದಾವ. ನಿಂತಿದ್ರ ತಿಂದ್ರೆ ಇರು. ಫೋನ್ ಆಗ್ಲಿ ನೀನೇ ಅಡಿಗೆ ಮಾಡ್ಕೊ. ಏನ್ ಮಾಡ್ಕೋತಿಲ್ಲ? ಚಿತ್ರಾನ್ನ ಮಾಡೋಣ ಹೇಳ್ಬಿಟ್ಟು ಹೋಗ್ಬೇಕು. ನಂಗೆ ಟೈಮ್ ಇಲ್ಲ ಈಗ. ನಾ ಸರ್ ತಲೆ ಅರ್ಬಿ ಬಿಚ್ಚಾನ ಹೋಗ್ಬೇಕು ಈಗ. ಅದಕ್ಕೆ ಪಟ್ನೆ ರೆಡಿ ಆಗಿನ.
ಜಳಕ ಮಾಡೋಣ ಹೇಳ್ಬಿಟ್ಟಿರಲ್ಲ ಪೂಜೆ ಗೀಜೆ ಎಲ್ಲ ಮಾಡ್ಬೇಕು ಇವತ್ತೆಲ್ಲ ಪೂಜೆ ಮಾಡು ಹಂಗ ಬರೀ ದೀಪ ಹಚ್ಚು ಅಡಿಗೆ ಮಾಡ್ಕೊ ಅಷ್ಟೇ ಅಲ್ರಿ ಅಷ್ಟೇ ನೀನೇ ಅಡಿಗೆ ಮಾಡ್ಕೊಂಡು ಇವತ್ತೊಂದ್ ದಿನ ಪೂರ ನಾನ್ ಸಾಯಂಕಾಲ ಬರ್ತೀನಿ ಬಾಳ ಮಂದಿ ಬರೋರ್ ಅದಾರ ಅದಕ್ಕೆ ಹೊಸ ಮಂದಿ ಕೂಡ ಮೀಟಿಂಗ್ ಮಾಡೋದಿದ್ದೀವಿ ನಾವು ಹೆಂಗ ಮಾಡ್ಕೊತಿಲ್ಲ ನನಗೇನ್ ಮಾಡಕ್ ಬರ್ತದ ಕಲಿಬೇಕು ನಾವ್ ಮತ್ತೆ ಇಲ್ಲಂದ ಮಾಡ್ಕೊಂಡ್ ತಿನ್ನೋದ್ ಕಲಿಬೇಕು ಎಲ್ಲಾರು ಮಾಡ್ಕೊಂಡ್ ತಿನ್ನಲ್ಲ ಅವ್ರೆಲ್ಲ ನೋಡ್ರಿಲ್ಲ ನಮ್ ಮನ್ಯಾಗ ಎಲ್ಲಾರು ಹೆಂಗ್ ಮಾಡ್ಕೊಂಡ್ ಊಟ ಮಾಡ್ತಾರ ನನಗೇನು ಬರಲ್ಲ ಮಾಡಕ್ ಮಾಡ್ಬೇಕು ಏನಾರ ಮಾಡಪ್ಪ ನಾ ಹೋಗ್ತೀನಿ ನೋಡಿ ಸದ್ ಲೇಟ್ ಆಗ್ತದ ಹೋಗಲ್ಲ ನೀವ್ ಗಾಡ್ಯ ಮೂತಿ ಇಟ್ಟು ಹಾಕ್ತಿರ ನಾ ಏನ್ ಮಾಡ್ಲಿ ತುಂಬ ಪರ್ಸ್ ತುಂಬ ಅರ್ಬಿ ಬಿಚ್ಚಿ ಹೋಗ್ತೀನಿ ಕ್ಲಿಪ್ ಒಂದ್ ಹಾಕೊಂಡ್ ಹೋಲೆ ಅಡಿಗೆ ಅಡಿಗೆ ಮಾಡ್ಕೋ ಯಾಕ್ ಬರ್ಲ ಏನಾರ ಮಾಡಪ್ಪ ಲೈಟ್ ಬಂದು ನೋಡ್ ಕರೇನೆ ನೀನೇ ಮಾಡ್ಕೋಬೇಕತ್ತ ಅಡಿಗೆ ಲೈಟ್ ಬಂದು ಲೈಟ್ ಹೋಗಿ ತಗಳೆ ಅದ ಯಾಕ ಹಂಗ ಬರತ್ತ ಹೊಲೆ ಬೇಡ ಮಾಡ್ಕೋತಿ ಹೆಂಗ್ ಮಾಡ್ಕೋತಿ ಆಯ್ತಾ ಕುಡು ಪರ್ಸ್ ಅನ್ನ ಮಾಡು ಖಾರ ಇರ್ಲಾರ ಸಾರು ಮಾಡು ಎರಡು ಸೇರ್ಸ್ಕೊಂಡು ಮಿಕ್ಸ್ ಆಗ್ತದ ಬರೋಬ್ರ ಆಯ್ತು ಹೊಲ ಹೋಗ್ ಬರ್ರಿ ಮತ್ ಮಾರಿ ಒಣಗಿಸ್ ಹೆಂಗೆ ಎಲ್ಲಿಗೆ ಹೋಲಪ್ಪ ಪೂಜೆ ಮಾಡ್ತೀನಿ ಯಾವಾರ ಬಿಡ್ತ ಪಾರ ಎಲ್ಲಿ ಹೋಗಲ್ಲ ನೋಡಿದೇನ ಯಾವತ್ತಾರ ಯಾರ ಮನೆಗೆ ಹೋಗಿದ್ದು ನಿನಗೂ ಅದೇ ಡೌಟ್ ಬಂತು ಮತ್ ಕೇಳ್ಬೇಕಾಗಿತ್ತು ಯಾವತ್ತು ಹೋಗಿಲ್ಲ ಇವತ್ತಾಕತ್ತೇಳಿ ಪಾರ ಯಾಮಾರ ಬಿಡ್ತು ನೋಡ್ರಿ ನೋಡಿದ ಎಲ್ಲಾರು ಹೋಗಿದ್ದು ಯಾರ ಮನೆಗೆ 10 ವರ್ಷ ಆಯ್ತು ಬಂದಿಲ್ಲಿ ಈಗಿನ ಯಾರ್ಲಿರೇ ಮತ್ತ ಎಲ್ಲಿ ಹೋಗುದಿಲ್ಲ ಬರುದಿಲ್ಲ ನಾ ಆಯ್ತು ನಮ್ ಮನೆ ಆಯ್ತು ಓಕೆ ರೀ ಬರ್ರಿ ಸೂರ್ಯ ನಾವು ಕಾಣವಲ್ಲ ಪೂರಾ ಮಾಡಾಗ್ಬಿಟ್ಟತಿ ರೆಡಿ ಮಾಡ್ಕೊಂಡ್ರೆ ಅಲ್ಲಿ ತನಕ ಪೂಜಾಕ್ಕೆಲ್ಲ ರೆಡಿ ಮಾಡ್ಕೋತೀನಿ ಮತ್ ಸಿಗ್ತೀನಂತ ಒಬ್ರು ಕೇಳಿದ್ರಿ ಧೂಪ ಅಂದ್ರೇನು ಲವನ್ ಅಂದ್ರೇನು ಲೋಬನ್ ಅಂದ್ರೇನು ಅಂತ ಹೇಳ್ಬಿಟ್ಟು ಇದೇ ನೋಡ್ರಿ ಇದಕ್ಕೆ ನಾವು ಅದನ್ನಷ್ಟೆಲ್ಲ ಹೇಳೋದು ಒಂದೊಂದು ಊರಾಗ ಒಂದೊಂದು ಥರ ಹೇಳ್ತಾರೆ ಹಾಗಾಗಿ ನನಗೆ ಹಿಂಗೆ ಅನ್ಸೈತಿ ನಿಮ್ಗೆ ಅರ್ಥ ಆಗೋ ರೀತಿ ಧೂಪ ಅಂತ ಹೇಳೀನಿ ಲೋಬನ್ ಅಂತ ಹೇಳೀನಿ ಲಾವನ್ ಅಂತ ಹೇಳೀನಿ ಮೂರು ಕೂಡ ಹೇಳ್ತಾರೆ ಇದೇ ನೋಡ್ರಿ ಪ್ರತಿದಿನ ಹಾಕಬೇಕು ಪ್ರತಿದಿನವೂ ಸಾಯಂಕಾಲ ಮತ್ತು ಬೆಳಗ್ಗೆ 2 ಟೈಮ್ ಹಾಕ್ತೀನಿ ನಾನು ನೀವು ಕೂಡ ಹಾಕ್ರಿ ಅಂತ ಹೇಳ್ತೀನಿ ಯಾಕಂದ್ರೆ ಯಾವುದೇ ಕೆಟ್ಟ ದೃಷ್ಟಿ ಮನೇಲಿದ್ರೂ ಇರಲ್ಲ ಅದಕ್ಕೆ ಈ ಪೂಜೆ ಎಲ್ಲ ಮುಗಿತ್ರಿ ಮನ್ಯಾಗ ಈ ಸದ್ದಂದ ಮ್ಯಾಲೆ ಹೋಗಿ ಪೂಜೆ ಮಾಡ್ಕೊಂಬರೋಣ್ರಿ ನೋಡ್ರಿ ಸಿದ್ಧಾರ್ಥನೂ ರೆಡಿ ಆದ ನಾನು ಒಬ್ಬಕಿನೇ ಪೂಜೆ ಅಲ್ಲ ಸಿದ್ಧಾರ್ಥ ಕರ್ಕೊಂಡು ಪೂಜೆ ಮಾಡ್ತೀನಿ ಅವನಿಗೂ ಬಿಳಿ ಬಟ್ಟೆ ಹಾಕ್ತೀನಿ ಈ ಪೂಜೆಗೆ ಹಳದಿ ಬಿಳಿ ಕೆಂಪು ಇನ್ನೊಂದು ಕೇಸರಿ ಹೊರಗೆ ಇಟ್ಬಿಡೋದು ಕೊಯ್ದು ಮುಗಿತಿದ್ರ ಕೆಲಸ ಕೇಸರಿ ಈ ರೀತಿ ಕಲರ್ಗಳನ್ನ ಹಾಕ್ಕೊಂಡು ಒಂದು ಪೂಜೆಗೆ ಬೇಕಾಗ್ತದೆ ಕೆಂಪು ಬಟ್ಟೆ ತುಂಬ ಶ್ರೇಷ್ಠವಾದ್ದು ಆದರೆ ಇಲ್ಲ ಹಾಗಾಗಿ ಹಳದಿ ಬಟ್ಟೆ ಬಿಳಿ ಬಟ್ಟೆನೂ ಒಳ್ಳೆಯದು ಇಷ್ಟು ಹಾಕ್ಕೊಂಡು ಮಾಡ್ಕೋಬೋದು ಅವನು ರೆಡಿ ಆಗ್ಯಾನ ಪೂಜೆದಂತೂ ಎಲ್ಲ ರೆಡಿ ಆಗೈತಿ ಮರಿ ಹೋಗಿ ಪೂಜೆ ಮಾಡ್ಬೋದು ಅಂತ ನೋಡ್ರಿ ಪೂಜೆ ಎಲ್ಲ ಆಯಿತು ಪೂಜೆ ಮುಗಿಸ್ಕೊಂಡು ಬಂದ್ವಿ ಇನ್ನು ಚಹಾ ಮಾಡೋಣ್ರತ್ತ ಚಹಾ ಮಾಡ್ಕೊಂಡು ಕುಡಿಬೇಕು ಇದೇನು ಅವಾಗ ಆಫ್ ಆಗ್ತಾ ಇರ್ತದೆ ಬೆಲ್ಲ ಹಾಕ್ತೀನೋ ಹಿಂಗೆ ಬರ್ರಿ ಹಾಲು ಕಾಯ್ಸಕತ್ತೀನಿ ಚಹಾ ಮಾಡ್ಬೇಕು ಅನ್ಕೊಂಡೆ ಚಹಾ ಒಳ್ಳೆ ಅನ್ನಿಸ್ತು ಹಾಲು ಅದಾವು ನಿನ್ನೆ ಹಾಲ ನೀಟ್ರವನ್ನ ಹಾಳು ಹಾಕೋರಿ ಭಾಳ ಅದಾವ ಹಾಗಾಗಿ ಇಬ್ಬರು ಕಾಯಿಸ್ಕೊಂಡು ಇದು ಅದಾವ ಏನಂತಾರ ಅವಕ್ಕ ರಸ್ಕ್ ಅದಾವು ಅದನ್ನು ಈಗ ತಿಂದು ಖಾಲಿ ಮಾಡಿಬಿಡೋಣ್ರತ್ತ ನಾಷ್ಟ ಇಲ್ಲ ಇನ್ನು ಟೈಮ್ ಆಯಿತು ನಾಷ್ಟ ಮಾಡಬೇಕು ಸ್ವಲ್ಪ ಲೇಟಾಗಿ ಮಾಡೋದು ಇದೆಲ್ಲ ಕುಡಿದು ತಿಂದಾದ್ಮೇಲೆ ನಿಧಾನ ನಾಷ್ಟ ಮಾಡ್ಬೋದು ಏನು ಮಾಡಲಿ ನಾಷ್ಟಕ್ಕೆ ನಮಗೆ ನಾಷ್ಟಕ್ಕೆ ಊಟ ಮಾಡ್ರಿ ಊಟ ಮಾಡಲಿ ಅಡುಗೆ ಮಾಡ್ಕೊಂಡು ಊಟ ಮಾಡಿ ನಾಷ್ಟಕ್ಕೆ ಹಾಂ ನೀವು ಮಾಡ್ರಿ ಏನು ಮಾಡಲಿ ಏನಾರೇ ಒಂದು ಮಾಡಿ ಕೊಡ್ರಿ ಮಾಡಿಕೊಡು ಇವತ್ತು ನಂಗೆ ದಿನ ನಾ ಮಾಡ್ತೀನಿ ಇವತ್ತು ನೀ ಮಾಡು ನೋಡೋಣ
ಹ್ಞೂ ಮಾಡಿ ನೋಡೋಣ. ಬಿಡು ಅದು. ಬರ್ರಿ ಇಷ್ಟು ಕುಡಿದ್ಬಿಟ್ಟು ಆಮೇಲೆ ನಾಷ್ಟ ಅದು ಮಾಡೋಣಂತ. ಬಟ್ಟೆ ಎಲ್ಲ ಚೇಂಜ್ ಮಾಡಿ ಓಕೆ ರೀ, ಸಿಗ್ತೀನಿ ಮತ್ತೆ ಆಮೇಲೆ. ಎಲ್ಲಿ ಇನ್ನೊಂದು ಇಲ್ಲೊಂದಿತ್ತಲ್ಲ ಇನ್ನೊಂದು ಕಲರ್ ಎಲ್ಲ ಬರ್ ಸಿಗೋಣ್ರಂತ ಮತ್ತೆ ಆಮೇಲೆ. ಅಮ್ಮ ಏನಿದು ಗಮ್ಮನ ಹತ್ತದಲ್ಲ. ನಾನು ಡಾನ್ಸ್ ಮಾಡ್ಕೊಂಡು ಬಜ್ಜಿ ಮಾಡತ್ತೀವಿ, ಅದಕ್ಕೆ ಗಮ್ಮನ ಹತ್ತದೇನ್ರಿ? ಇನ್ನ ಗಮ್ಮನ ಹತ್ತ. ಲೈಟ್ ಹಾಕೊಂಬಾರ, ನೀನು ಯಾವಾಗ ನೋಡು ಕುಡ್ರ ತರನೇ ಬರ್ತಿ. ಅಲ್ಲ, ಡ್ಯಾನ್ಸ್ ಮಾಡ್ಕೊಂಡು ಬಜ್ಜಿ ಮಾಡಿದ್ರೆ ಗಮ್ಮ ಹತ್ತದೇನ್ರಿ? ಗೊತ್ತಿಲ್ಲ. ನೀವು ಯಾರಾದ್ರೂ ಟ್ರೈ ಮಾಡಿ ನೋಡ್ರಿ. ಅಲ್ಲ ನಾನು ಇನ್ನ ಹಿಟ್ಟನ್ನ ಕಲಸಿಲ್ಲ, ಏನೇನೋ ಮಾಡಿ ನಿನ್ಗೆ ಹಂಗೆ ಗಮ್ಮ ಅಂತದ. ಖರೆ ಸ್ಮೆಲ್ ಬರತ್ತ, ಸುಳ್ಳಿಲ್ಲ. ಅಜ್ವೇನ್ ತಿಕ್ಕಿದ್ ಬಂದಿರ್ಬೇಕಮ್ಮ. ಇರ್ಬೇಕು. ಅದ್ರಾಗೆ ಹಿಟ್ಟು ಸಾಕ ಹಾಕ್ಲೇನ? ಅದ್ರಾಗೆ ಗೊತ್ತಾಗ್ಬಿಡ್ತು ಬಜ್ಜಿನೇ ಮಾಡತ್ತಾರ. ಸಾಕ? ಸಾಕು ಬಿಡ್ರಿ, ಜಾಸ್ತಿ ತಿನ್ಬಾರ್ದು, ಅಲರ್ಜಿ ಆಗ್ತದ. ತಲೆ ಒಂದು ಮುಚ್ಚಾಗತ್ತದ. ಬಜ್ಜಿ ತಿಂದು ಎಲ್ಲಿ ನಾನು ಪೇಷಂಟ್ ಆಗಿಬಿಡ್ತೀನಿ ಅಂತ ಡೌಟ್ ಬರತೈತಿ. ಇದ್ರಲ್ಲೇ ಕಲ್ಸಲ್ಲ, ಕೈಲೇ ಕಲಿಸ್ಬೇಕು. ಕೈಲಿ ಕಲ್ಸಿದ್ರೆ ರುಚಿ ಬಳಿ ಏರ್ಸಿ ಹಿಟ್ಟು ಕಲಸಿ ಬಜ್ಜಿ ಮಾಡಬೇಕು. ನಿನಗೆ ಮಾಡಕ್ಕೆ ಹಚ್ಬೇಕಂದಿದ್ದೇನಾ? ಬೇಡ, ಏನು ಮಾಡೋದು? ನಾನು ಅಲ್ಲಿ ಡ್ರಾಯಿಂಗ್ ಮಾಡ್ತಾ ಇದ್ದೆ. ಡ್ರಾಯಿಂಗ್ ಮಾಡೋದು ಬಿಡಿಸಿ ಕರ್ಕೊಂಬಂದಾರ ನೋಡ್ರಿ ನನಗೆ. ವಿಡಿಯೋ ಮಾಡಿ ತಂದಿದ್ದಾನ ನೀನು? ಹಿಡ್ಕೊಂಬಂದಾರ ಯಾರು ವಿಡಿಯೋ? ಈಗ ಯಾಕೆ ಬಾಯಿ ಮುಸ್ತಿ ಮಾತಾಡು. ಗಮ್ಮನ ಹತ್ತಿತ್ತು, ಅದಕ್ಕಲ್ಲಿ ಡ್ರಾಯಿಂಗ್ ಮಾಡೋದು ಬಿಟ್ಟು ಬಂದ. ಈಗ ನನ್ನ ಮೇಲೆ ನೋಡ್ರಿ ನೋಡ್ರಿ ನೋಡ್ರಿ, ನೀವೇ ನೋಡ್ರಿ ನೋಡ್ರಿ. ಹಂಗ ನೋಡ್ರಿ ಜನಗಳು ತಮ್ಮ ಪಟ್ನ ನಮ್ಮೆಲ್ಲ ಅತಿ ಬುದ್ಧಿವಂತರು. ಗಮ್ಮನ ಹತ್ತಿತ್ತು, ಅಲ್ಲೇ ಫೋನ್ ಇತ್ತು, ಹಂಗೆ ವಿಡಿಯೋ ಮಾಡ್ಕೊಂಡ್ ಬಂದ. ಬಜ್ಜಿ ಮಾಡೋರೆಲ್ಲ ಹಿಂಗೆ ಮಾಡ್ತಾರೆ, ಅದಕ್ಕೆ ನಾನು ಮಾಡಿದ್ದು. ಹಿಂಗೆ ಮಾಡಿದ್ರೆ ಏನಾಗ್ಬೋದು ಅಂತ ಅಂದ. ಈಗ ಬೇರೆ ಸ್ಮೆಲ್ ಬರುತ್ತು. ಎಲ್ಲರೂ ಬಜ್ಜಿ ಮಾಡೋರೆಲ್ಲ ಹಿಂಗೆ ಮಾಡ್ತಿರ್ತಾರೆ. ಮತ್ತೆ ಹಿಂಗೂ ಮಾಡ್ತಾರೆ. ಹಂಗೆ ಮಾಡಿದ್ರೆ ಅಂದ್ರೆ ಮುಗಿತ. ಅವಶ್ಯಕತೆನೇ ಇಲ್ಲ. ಉಪ್ಪ ಅಂತಲ್ಲ, ನಾವು ಊಟನೇ ಮಾಡಲ್ಲ. ಬರೀ ಬಜ್ಜಿ ಹಿಟ್ಟು ರೆಡಿ ಐತೆ ನೋಡ್ರಿ. ಇನ್ನು ಬಜ್ಜಿ ಮಾಡೋಣಂತ. ಬಜ್ಜಿ ಮಾಡಿಕೊಂಡು ಬಿಸಿ ಬಿಸಿ ಬಜ್ಜಿ ತಿನ್ನೋಣ್ರಿತ್ತೆ. ಹೊಟ್ಟೆ ಬೇರೆ ಹಸ್ತೈತಿ, ಟೈಮ್ ಭಾಳ ಆಯಿತು ಪೂಜೆ ಮುಗಿಸ್ಕೊಂಬರಟ್ಟಿಗೆ. ಹಾಗೆ ಮತ್ತು ನಾಷ್ಟ ಅಂತೂ ಏನು ಮಾಡೋದಾಗಲಿಲ್ಲ. ಈಗ ಹಿಂದ್ರಗಡೆ ನಾಷ್ಟ ಮಾಡ್ಕೊಳ್ಳೋನು, ಅಡುಗೆ ಮಾಡ್ಕೊಳ್ಳೋನು, ಫಸ್ಟ್ ಬಜ್ಜಿ ತಿನ್ಬೇಕು ಅನ್ಸಾಕತ್ತೈತಿ. ಬಜ್ಜಿನ ತಿಂದ್ಬಿಡೋಣ್ರಿ. ಅದ್ರ ಜೊತೆಗೆ ಒಂದು ಮಾತ್ರೆ ಏನಂದ್ರೆ ಕಮೆಂಟ್ ಹಾಕ್ಯಾರ ಒಬ್ಬರು ಸಿಸ್ಟರ್ ನನಗೆ. ಅವ್ರದ್ದು ಕೂಡ ಚಾನಲ್ ಐತಿ, ಡೈಲಿ ವೀಡಿಯೋಸ್ ಹಾಕ್ತಾರೆ. ಅವರು ಸ್ವಲ್ಪ ಬೇಜಾರಾಗಿ ಬಿಟ್ಟಿದ್ರು, ಈಗಲೂ ಕೂಡ ಕಮೆಂಟ್ ಹಾಕ್ತಾರೆ. ನೀವು ಕೂಡ ಅವರ ವೀಡಿಯೋಸ ನೋಡಿ ಸಪೋರ್ಟ್ ಮಾಡಿ. ಇವ್ರದ್ದು ಕಮೆಂಟ್ ನೋಡ್ತಾ ಇರ್ಬೋದು. ತುಂಬ ಒಳ್ಳೊಳ್ಳೆ ಕಮೆಂಟ್ಗಳನ್ನ ಹಾಕ್ತಾರೆ, ತುಂಬ ಸಪೋರ್ಟ್ ಮಾಡ್ತಾರೆ. ತುಂಬಾ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ನಾನು ಪ್ರತಿಯೊಂದು ವೀಡಿಯೋಕ್ಕೂ ಒಳ್ಳೊಳ್ಳೆ ಕಮೆಂಟ್ ಹಾಕಿದ್ರು ವೀಡಿಯೋಸ್ ನೋಡಿ ಹಾಕಿದ್ರೆ ಒಳ್ಳೆ ಕಮೆಂಟ್ ಹಾಕಿರ್ತಾರೆ. ಇವ್ರ ಚಾನಲ್ಗೂ ಸಪೋರ್ಟ್ ಮಾಡಿ. ಹಾಗೆ ಮತ್ತು ಏನಪ್ಪ ಅಂತಂದ್ರೆ ದೇವ್ರು ಯಾವತ್ತೂ ನಮ್ಮ ಕೈ ಬಿಡಲ್ಲ ಅನ್ನೋದು. ಎಷ್ಟು ಕಮೆಂಟ್ಗಳನ್ನ ನೋಡಿದ್ದೀನಿ ನಾನು. ನಿಜವಾಗ್ಲೂ ದೇವ್ರ ನಂಬರ್ ತುಂಬ ಜನ ಅದಾರೆ. ಎಲ್ಲರಿಗೂ ಕೂಡ ದೇವ್ರ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊತೀನಿ. ಆಯ್ತು ನೋಡ್ರಿ, ಅಡುಗೆ ಎಲ್ಲ ಮುಗೀತು. ಊಟ ಮಾಡಬೇಕು, ತಾಟಿಗೆ ಹಾಕಿಟ್ಟಿನಿ. ಎಲ್ಲ ಕೆಲಸ ಮುಗೀತು, ಕಸ ಎಲ್ಲ ಹುಡ್ಕೊಂಡೆ, ಬಾಕ್ಸಿಗೆ ಕೂಡ ಅವ್ರಿಗೆ ರೆಡಿ ಮಾಡಿದೆ. ಈಗೇನದ ನಾನು ಊಟ ಮಾಡಬೇಕು. ಅವ್ರಿಗೆ ಏನೆಲ್ಲ ಮಾಡಿ ನಾನು ತೋರಿಸ್ತೀನಿ ಬರ್ರಿ ನಿಮಗೆ. ಇದು ಪಲ್ಯ, ಹೆಸರು ಬೇಳೆ ಪಲ್ಯ ಮಾಡೀನಿ, ಚಪಾತಿ, ರೈಸು. ಇದೇನು ರೈಸಪ್ಪ ಅಂತಂದ್ರೆ ಒಂಥರ ಪುಳಿಯೋಗರೆ ಥರ ಚಂದ ಇರ್ತೈತ್ರಿ, ಆ ರೀತಿ ಮಾಡೀನಿ. ಬರೀ ನಾನು ಊಟ ಮಾಡ್ತೀನಂತ ಊಟ ಮಾಡಿ ಮತ್ತೇನಾಯ್ತು ನೋಡಿದ್ರೆ ಸಾಯಂಕಾಲವರೆಗೂ. ಇನ್ನೇನು ಸ್ವಲ್ಪ ಬಟ್ಟೆ ಒಲೆ ಅದಾವ ಖರೆ, ಅದಕ್ಕೆ ಲೈನಿಂಗ್ ತೊಗೊಂಬರ್ಬೇಕ್ರಿ ಹೋಗಿ. ನನಗೆ ಹೋಗಿ ಲೈನಿಂಗ್ ತೊಗೊಂಬರೋದಾಗಲ್ದು. ಅದು ತೊಗೊಂಬಂದ್ರೊಳಗೆ ಬಟ್ಟೆ ಹೊಲಿಯೋದಾಗ್ತದೆ. ನೋಡೋಣ್ರಂತ ಲಂಗ ಬ್ಲೌಸು ಮತ್ತು ಇದು ಹೊಲಿಯೋದೈತಿ, ಏನದು ಲಾಂಗ್ ಡ್ರೆಸ್ ಹೊಲಿಬೇಕಂದ್ರೆ ಹೋಗಿ ಲೈನಿಂಗ್ ತೊಗೊಂಬರ್ಬೇಕು. ಊಟ ಮಾಡ್ತೀನಿ ರೀ, ಆಮೇಲೆ ಮತ್ತೆ ಯೋಚನೆ ಮಾಡೋಣ ಅಂತ.